ಲೋಕಾಯುಕ್ತ ದಾಳಿ ನಡೀತಾನೆ ಇದೆ. ಅದರಲ್ಲಿ ಹಲವರು ಸಿಕ್ಕಾಕೊಳ್ತಾನೆ ಇದ್ದಾರೆ. ಬಟ್ ಈ ಲೋಕಾಯುಕ್ತರು ಮಾತ್ರ ಯಾರ್ಯಾರಿಗೆ ಎಷ್ಟೆಷ್ಟು ಜೈಲಿಗೆ ಕಳಿಸಿದ್ವಿ ಅಂತ ಹೇಳೋದೇನಿಲ್ಲ. ಕೃಷಿ ಅಧಿಕಾರಿ ಬಳಿ ಈಗ ಕಂತೆ ಹಣ ಪತ್ತೆ ಆಗಿದೆ ಅಂತೆ. ಲೋಕಾಯುಕ್ತ ದಾಳಿಯ ವೇಳೆ ಶಂಕರಯ್ಯ ಬ್ಯಾಗ್ನಲ್ಲಿ 13 ಲಕ್ಷ ಹಣ ಪತ್ತೆಯಾಗಿರೋದು. ಗುತ್ತಿಗೆದಾರನ ಬಳಿ ಶೇಕಡ 50ರಷ್ಟು ಕಮಿಷನ್ ಪಡಿತಾ ಇದ್ದಂತಹ ಆರೋಪ ಇವ್ರ ಮೇಲಿದೆ. ಈ ವೇಳೆ ಲೋಕಾಬಲೆಗೆ ಕೃಷಿ ಅಧಿಕಾರಿ ಶಂಕರಯ್ಯ ಈಗ ಬಿದ್ದಿರೋದು. ಶಂಕರಯ್ಯ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಕೃಷಿ ಅಧಿಕಾರಿಯಾಗಿದ್ದಾರೆ. ಇಂಥ ಕೃಷಿ ಅಧಿಕಾರಿಗಳು ಇದ್ದು ಬಿಟ್ರೆ ರೈತರು ಉದ್ಧಾರ ಆದಂಗೆನೆ. ಮುಟ್ಟಬೇಕಾಗಿರೋದನ್ನೆಲ್ಲ ಈ ಥರ ಗೋಲ್ಮಾಲ್ ಮಾಡಿಬಿಟ್ರೆ ಅವನು ಇನ್ಯಾವ ಟೆಂಡರ್ ತೊಗೊಂಡಿರೋನು ಚೆನ್ನಾಗಿರೋದು ಕೊಡ್ತಾನೆ, ಕಳಪೆ ಇರೋದೇ ಕೊಡ್ತಾನೆ. ಅವನು ಕೊಟ್ಟು ರೈತರು ಬಾಯ್ ಬಡ್ಕೊಳ್ಬೇಕು. ರೈತರು ಉದ್ಧಾರ ಮಾಡೋರು ಇರಲ್ಲ. ಅದಕ್ಕೋಸ್ಕರ ಇವರೆಲ್ಲ ಆಗಿ ಹೋಗಿ ಕೂತ್ಕೊಂಡಿರೋರು. ಈಗ ಇಲ್ಲಿ ಕಾಸು ಸಿಕ್ಕಿದೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರೆ ಅಲ್ಲಿಗೆ ಮುಗೀತು ಕತೆ. ಮನೆ ಒಳಗಡೆಗೆ ಸಿಕ್ಕೊಂಡಿತ್ತು ಅಂತಂದರೆ ಯಾವುದಕ್ಕೋ ಇಟ್ಟಿರ್ಬೋದು, ಯಾವುದೋ ವಿಚಾರಕ್ಕೆ. ಆಮೇಲೆ 13 ಲಕ್ಷ ನಿಮಗೆ ಪ್ರೂವ್ ಮಾಡೋದೇನು ದೊಡ್ಡ ವಿಚಾರ ಏನ್ರಿ? ಅದಕ್ಕೆ ಅಂತಲೇ ಕಲಿತು ಚಾರ್ಟರ್ಡ್ ಅಕೌಂಟ್ಸ್ ಎಲ್ಲ ಹಾಕಿ ಕೂತಿದಾರಲ್ಲ, ಅವರೆಲ್ಲ ರಕ್ಷಣೆ ಮಾಡೋಕ್ಕೆ ಇರೋರಲ್ವ. 13 ಲಕ್ಷದೇನು ದೊಡ್ಡ ವಿಚಾರನ ಅವರಿಗೆ? ಅಲ್ಲಿದು ಇಲ್ಲಿದು ಅಂತ ಏನೋ ಹೇಳ್ತಾರೆ. ಬಟ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರಾ ಗುತ್ತಿಗೆದಾರನ ಬಳಿ ಇಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ, ಅಥವಾ ಕಚೇರಿಯಲ್ಲೇ ಅಷ್ಟೊಂದು ದುಡ್ಡಿತ್ತಾ? ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ.